Shalom, shalom. Shalom, shalom. I welcome you all in the mighty name of our Lord and Savior, Lord Jesus Christ. ನಮ್ಮ ರಕ್ಷಕನು ಕರ್ತನೂ ಆಗಿರುವಂಥ ಸರ್ವಶಕ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇವೆ. Wow, this year has been a great year. Many things have happened. ಈ ವರ್ಷ ಒಂದು ದೊಡ್ಡ ವರ್ಷವಾಗಿದೆ. ಅನೇಕ ಸಂಗತಿಗಳು ಸಂಭವಿಸಿದೆ. I'm glad to be again with you all this year. ಈ ವರ್ಷ ಇನ್ನೊಂದು ಆವತ್ತಿ ನಿಮ್ಮ ಸಂಗಡ ನಾನು ಬರಲಿಕ್ಕೆ ಬಹಳ ಸಂತೋಷಿಸ್ತೇನೆ. This morning as I was getting ready to come, the Lord was speaking to me of last year what all He spoke to us through the Word of God. ಈ ಮುಂಜಾನೆ ಸಮಯ ನಾನು ಸಿದ್ಧಗೊಳ್ಳುವಾಗ ಕಳೆದ ವರ್ಷ ದೇವರು ನನ್ನೊಟ್ಟಿಗೆ ಏನೆಲ್ಲ ಮಾತನಾಡಿದೆ ಎಂಬುದನ್ನು ಇಂದು ನೆನಪಿಸ್ತಾ ಇದ್ದೆ. So just quickly let's turn to the Lord in prayer and ask the Holy Spirit to help us. ಪ್ರಾರ್ಥಿಸಿಕೊಳ್ಳೋಣ, ಪವಿತ್ರಾತ್ಮನ ಸಹಾಯವನ್ನು ಕೋರಿಕೊಳ್ಳೋಣ. Father God, we thank you so much for this beautiful day. ತಂದೆಯಾದ ದೇವರೇ, ಸುಂದರವಾದ ದಿನಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವಪ್ಪ. It's not by might, it's not by power. ಬಲದಿಂದಲೂ ಅಲ್ಲ, ಶಕ್ತಿಯಿಂದಲೂ ಅಲ್ಲ ಸ್ವಾಮಿ. It is only by your Spirit, Lord. ನಿನ್ನ ಪವಿತ್ರಾತ್ಮನಿಂದ ಮಾತ್ರ ಸಾಧ್ಯ. I surrender myself. ನನ್ನನ್ನು ನಾನು ಒಪ್ಪಿಸಿಕೊಡ್ತೇನೆ. I commit all of them over viewing this program. ಈ ಒಂದು ಕಾರ್ಯಕ್ರಮವನ್ನು ನೋಡುವಂಥ ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಡ್ತೇನೆ. I believe there is a need for a time such as this that you would minister to each one and deliver each one. ಈ ಒಂದು ಕಾಲ, ಈ ಒಂದು ಸಮಯದ ಒಂದು ಅವಶ್ಯಕತೆ ಉಂಟು, ಬಿಡುಗಡೆ ಸಮಯ, ಅದಕ್ಕಾಗಿ ಸ್ತೋತ್ರ. Thank you, Lord, for going to guide us and lead us this day. ಸ್ವಾಮಿ, ನಮ್ಮನ್ನು ಈ ದಿವಸ ನಡೆಸುತ್ತಿ, ಮಾರ್ಗದರ್ಶಿಸುತ್ತಿ, ನಿನಗೆ ಸ್ತೋತ್ರ. We ask all this in the mighty name of Lord Jesus Christ, we pray. ಯೇಸುವಿನ ಬಲವಾದ ನಾಮದಲ್ಲಿ ಇದನ್ನು ಕೇಳಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೆನ್. Amen. So are you all ready for the word of God is coming alive again? ದೇವರ ವಾಕ್ಯ ಸಜೀವವಾಗಿ ಬರುತ್ತಲಿದೆ, ಸಿದ್ಧಗೊಳ್ಳಿರಿ ಪ್ರಿಯರೇ. There is an ability in God's word. Every time it comes forth with its life in it. ಪ್ರಿಯರೇ, ದೇವರ ವಾಕ್ಯದಲ್ಲಿ ಒಂದು ಸಾಮರ್ಥ್ಯ ಉಂಟು. ಪ್ರತಿ ಸಾರ್ತಿ ಅದು ಹಾದು ಬರುವಾಗ ಅದರಲ್ಲಿ ಒಂದು ದೊಡ್ಡ ಬಲ ಅಡಗಿರುತ್ತದೆ. Israel is celebrating Rosh Hashanah this time. ಇಸ್ರಾಯೇಲ್ ರವರು ಈ ಸಮಯದಲ್ಲಿ ರೋಷ ಶಾನವನ್ನು ಕೊಂಡಾಡ್ತಾ ಇದ್ದಾರೆ. 18th September sundown to 20th sundown. They are celebrating Rosh Hashanah. 18ನೆಯ ದಿನ ಸೆಪ್ಟೆಂಬರ್ ತಾರೀಕು ಸೂರ್ಯಾಸ್ತದಿಂದ 20ನೇ ಸೆಪ್ಟೆಂಬರ್ನೇ ತಾರೀಕು ಸೂರ್ಯಾಸ್ತದವರೆಗೆ ಇಸ್ರಾಯೇಲ್ ದೇಶ ರೋಷ ಶಾನವನ್ನು ಕೊಂಡಾಡ್ತಾ ಇದ್ದಾರೆ. There's something special about this season particularly because the whole nation of Israel prepare themselves to welcome this new year in their lives. ಈ ಒಂದು ಕಾಲದಲ್ಲಿ ದೊಡ್ಡ ವಿಶೇಷತೆ ಅಡಗಿದೆ ಪ್ರಿಯರೇ. ಇಸ್ರಾಯೇಲ್ ಜನಾಂಗದವರು ಈ ಹೊಸ ವರ್ಷವನ್ನು ಬರಮಾಡಿಕೊಳ್ತಾರೆ. They always introspect their lives. ತಮ್ಮ ಜೀವಿತವನ್ನು ಪರಿಶೀಲಿಸಿಕೊಳ್ಳುತ್ತಾರೆ. They look back, ಹಿಂದಿರುಗಿ ನೋಡುತ್ತಾರೆ. give thanks to God for whatever God has done. ದೇವರು ಮಾಡಿರುವಂಥ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ವಂದನೆಗಳನ್ನು ಅರ್ಪಿಸ್ತಾರೆ. And they also see where they have failed, in which areas they have failed. ಮತ್ತು ಯಾವ ಭಾಗಗಳಲ್ಲಿ ಅವರು ಸೋತು ಹೋಗಿದ್ದಾರೆ ಎಂಬುದನ್ನು ಗಮನಿಸಿಕೊಳ್ತಾರೆ. And then they take time consciously to fix those things and get ready for the new year. ಎಲ್ಲ ತಪ್ಪುಗಳನ್ನು ಸರಿಪಡಿಸುವಂತಹ ಪ್ರಜ್ಞಾಪೂರ್ವಕವಾದ ಕಾರ್ಯಗಳನ್ನು ಮಾಡಿ ಹೊಸ ವರ್ಷಕ್ಕಾಗಿ ಸಿದ್ಧಗೊಳ್ತಾರೆ. This starts the first day of the month of Tishri. ತಿಶ್ರಿ ಎಂಬ ತಿಂಗಳಿನ ಪ್ರಾರಂಭದಲ್ಲಿ ಇದು ಪ್ರಾರಂಭವಾಗ್ತದೆ. Exactly after 10 days, there is another feast called Yom Kippur. It's called Day of Atonement. 10 ದಿನಗಳ ನಂತರ ಯೋಮ್ ಕಿಪ್ಪೂರ್ ಎಂಬ ಒಂದು ಹಬ್ಬವನ್ನು ಸಹ ಅವರು ಕೊಂಡಾಡಿಕೊಳ್ತಾರೆ. So after that follows Sukkot. And God has His own way in which He has appointed these special days. ಅದಾದ ನಂತರ ಸುಕ್ಕೋತ್ ಎಂಬ ಹಬ್ಬವನ್ನು ಆಚರಿಸ್ತಾರೆ. ದೇವರು ತನ್ನದೇ ಆದಂಥ ವಿಶೇಷವಾದ ದಿನಗಳನ್ನು ಆಚರಿಸುವಂತೆ ಆಜ್ಞೆ ಮಾಡಿರುತ್ತಾನೆ. The Bible says, the Word of God says, these are the appointed feasts of the Lord. ಸತ್ಯವೇದ ಹೇಳ್ತದೆ ಈ ಹಬ್ಬಗಳು ದೇವರಿಂದಲೇ ನಿಯಮಿತಗೊಂಡಿವೆ ಎಂಬುದಾಗಿ. We may not be able to do the way Israel is celebrating, but we can draw some parallels and reflect on what actually is going on during this season. ಇಸ್ರೇಲ್ ಜನಾಂಗದವರು ಕೊಂಡಾಡುವಂಥ ಎಲ್ಲ ಹಬ್ಬಗಳನ್ನು ನಾವು ಆಚರಿಸಲಿಕ್ಕೆ ಸಾಧ್ಯವಿಲ್ಲದೆ ಇರಬಹುದು, ಆದರೆ ಅವರು ಯಾವ ಹಬ್ಬವನ್ನು ಯಾತಕ್ಕಾಗಿ ಆಚರಿಸುತ್ತಾರೆ ಎಂಬ ತಿಳುವಳಿಕೆ, ಪರಿಜ್ಞಾನವನ್ನು ನಾವು ಹೊಂದಿಕೊಳ್ಳಬಹುದಲ್ಲವೇ?
This culture is new to us, so it takes little by little. You know, I believe God is preparing the whole world. There's a restoration God is birthing in the body of Christ throughout the world. ನೋಡ್ರಿ, ಈ ಒಂದು ಕಲಾಚಾರ ನಮಗೆ ನೂತನವಾಗಿರಬಹುದು, ಆದರೆ ನನ್ನ ನಂಬಿಕೆ ಏನಂದರೆ ದೇವರು ಇಡೀ ಲೋಕವನ್ನೇ ಒಂದು ಒಂದು ನೂತನವಾದಂತಹ ಕಾರ್ಯಕ್ಕಾಗಿ ಸಿದ್ಧಗೊಳಿಸುತ್ತಾ ಇದ್ದಾನೆ ಎಂಬುದಾಗಿ. I believe that last year, those who have watched our program on Rosh Hashanah, you have heard the message. The Lord spoke and He said there's going to be a big shift. And today, as we stand here, we know the shift has taken place. It's not the way we have understood that shift was, the way God had intended to have that shift. ಕಳೆದ ವರ್ಷ ಯಾರೆಲ್ಲ ರೋಷ ಶಾನ ಎಂಬ ನಮ್ಮ ಕಾರ್ಯಕ್ರಮನ ವೀಕ್ಷಿಸಿದ್ದೀರೋ ಅವರೆಲ್ಲರಿಗೂ ನೆನಪಿರಬಹುದು, ದೇವರು ಒಂದು ದೊಡ್ಡ ಶಿಫ್ಟ್ ಅಥವಾ ಒಂದು ದೊಡ್ಡ ಬದಲಾವಣೆ, ಸ್ಥಳಾಂತರವನ್ನು ಮಾಡ್ತಾ ಇದ್ದಾನೆ. ಆ ಒಂದು ಬದಲಾವಣೆ ಈ ವರ್ಷದಲ್ಲಿ ನಾವು ಮಹತ್ತರವಾಗಿ ಕಂಡಿರುತ್ತೇವೆ. You know, so much has happened. So many lives have gone. So many things have happened. God warns us. God always, you know, He will not do anything without, you know, letting know His prophets, letting know His children. God always speaks to us. So God has spoken to us. But we were unable to understand the way God is really going to lead us and guide us through this season. ಪ್ರೇರಿ, ಈ ಕಾಲದಲ್ಲಿ ಎಷ್ಟೊಂದು ಸಂಭವಗಳು ಘಟನೆಗಳು ನಡೆದು ಮುಗಿದಿದೆ, ಎಷ್ಟೊಂದು ಪ್ರಾಣಗಳು ಹೊರಟು ಹೋಗಿವೆ. ದೇವರು ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಪ್ರವಾದಿಗಳ ಮೂಲಕವಾಗಿ ಅನೇಕ ಸಂಗತಿಗಳನ್ನು ನಮಗೆ ತಿಳಿಸಿಕೊಟ್ಟಿರುತ್ತಾನೆ, ಆದರೆ ಅದನ್ನು ನಾವು ತಿಳ್ಕೊಳ್ಳೋದಾಗಲಿ ಅರ್ಥ ಮಾಡಿಕೊಳ್ಳೋದಾಗಲಿ ನಾವು ಮಾಡಿರಲಿಕ್ಕೆ ಇರೋದಿಲ್ಲ. It is good that we understand what God is wanting to do with us now in this season. ಈ ಒಂದು ಕಾಲದಲ್ಲಿ ದೇವರು ನಮ್ಮ ಸಂಗಡ ಯಾವ ಕಾರ್ಯ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು ಪ್ರಿಯರೇ. This message and this initiative is just to bring, you know, to awareness of what really is going on, you know, in the land of Israel and in the spiritual realm. There are ways in which God works in such a beautiful way He works. So we are just trying to draw some parallels to understand and to get hold of the message what really God wants to speak to us. ಈ ಒಂದು ಸಂದೇಶದ ಮುಖ್ಯ ಉದ್ದೇಶವೇನೆಂದರೆ ಇಸ್ರಾಯೇಲ್ ದೇಶದಲ್ಲಿ ನಡೆಯುವಂತಹ ಸಂಗತಿಗಳು ಮತ್ತು ಆತ್ಮಿಕ ಲೋಕದಲ್ಲಿ ನಡೆಯುತ್ತಿರುವಂತಹ ಸಂಗತಿಗಳ ಕುರಿತಾದಂತಹ ಒಂದು ಪರಿಜ್ಞಾನವನ್ನು ಹೊಂದಿಕೊಳ್ಳುವುದೇ ಪ್ರಿಯರೇ. So I would just want you all to take this message, introspect, looking back into our lives, thanking God for God's goodness. We have been safe. God has provided. God has kept us alive this day. There are many who have gone. Millions have died, and they are no more. But praise be to God, those who are watching along with us, those who are viewing this program. We must be able to thank God for God keeping us alive at this moment in time. ಈ ಒಂದು ಸಂದೇಶದ ಮೂಲಕವಾಗಿ ನಾನು ನಿಮಗೆ ತಿಳಿಸೋದಿಷ್ಟೇ ಪ್ರೇರೆ, ಗಮನದಿಂದ ಕೇಳಿಸಿಕೊಳ್ಳಿರಿ. ಲೋಕದಲ್ಲಿ ಕೋಟ್ಯಾನು ಜನರು ಸತ್ತು ಹೋಗಿದ್ದಾರೆ. ಎಷ್ಟೋ ಅನಾಹುತಗಳು, ಎಷ್ಟೋ ವಿಪತ್ತುಗಳು ಸಂಭವಿಸಿಬಿಟ್ಟಿವೆ. ಆದರೆ ದೇವರು ನಮಗೆ ಜೀವವನ್ನು ಕೊಟ್ಟು, ಶ್ವಾಸವನ್ನು ಕೊಟ್ಟು, ಈ ದಿವಸ ಆತನ ವಾಕ್ಯವನ್ನು ಕೇಳುವಂತಹ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಗಮನದಿಂದ ಈ ವಾಕ್ಯವನ್ನು ಕೇಳಿಸಿಕೊಳ್ಳಿರಿ. These promises that the word of God promises is for those who have decided to walk with Jesus, because there is no turning back. So these promises will be effective on those people who have given themselves wholly and completely to follow Jesus. ಯಾರೆಲ್ಲ ಯೇಸುವಿನೊಂದಿಗೆ ಚಲಿಸ್ತೇನೋ ಎಂಬುದಾಗಿ ನಿರ್ಧಾರ ಮಾಡಿದ್ದಾರೋ, ಯಾರೆಲ್ಲ ಹಿಂದಿರುಗಿ ನಾನು ನೋಡೋದಿಲ್ಲ ಎಂಬುದಾಗಿ ನಿರ್ಧಾರ ಮಾಡಿದ್ದಾರೋ ಅಂಥವ್ರಿಗಾಗಿ ಈ ವಾಗ್ದಾನಗಳೆಲ್ಲವೂ ದೇವರು ಮಾಡಿರುತ್ತಾನೆ ಪ್ರಿಯರೇ. Be encouraged. ಸಂತೋಷಗೊಳ್ಳಿರಿ. God wants to let you know that He is planning to rebuild the desolate heritages. ನೋಡ್ರಿ, ಕಳಕೊಂಡಿರುವಂತಹ, ನಾಶವಾಗಿರುವಂತಹ ಸ್ವಾಸ್ಥ್ಯಗಳನ್ನು ಕಟ್ಟಿಕೊಡುವಂತಹ ದೇವರು ನಮ್ಮ ದೇವರು. ಉತ್ಸಾಹ ಪಡಿರಿ. There is nothing difficult to God. ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಪ್ರಿಯರೇ. He is the God of all flesh. Is there anything too difficult for Him? ಆತನು ಎಲ್ಲ ಮನುಷ್ಯರ ದೇವರಾಗಿರುತ್ತಾನೆ. ಆತನಿಂದ ಅಸಾಧ್ಯವಾದದ್ದು ಒಂದಾದರೂ ಉಂಟು. I want you to understand, whatever the enemy has intended to do through this pandemic,
Okay? Whatever the enemy has intended, our God has turned it around for our good. Amen. ಈ ಒಂದು ರೋಗದ ಸಮಯದಲ್ಲಿ ಕಾಲದಲ್ಲಿ ಸೈತಾನನು ನಮ್ಮ ವೈರ್ಯಾದವನು ನಮ್ಗೆ ಏನೆಲ್ಲ ಹಾನಿ ಮಾಡಬೇಕು ಎಂಬುದಾಗಿ ಬಯಸಿದ್ದಾನೋ ಅದನ್ನು ಅವನಿಗೆ ದೇವರು ತಿರುಗಿಸಿಬಿಟ್ಟು ಬಿಟ್ಟಿದ್ದಾನೆ. The word of God is very clear. He is a deceiver. He goes about deceiving the whole world. But our God is a great God. There's nothing impossible to him. Whatever enemy has schemed till now, the Lord has always turned it around for the good of his people. Even now, that's what the Lord is about to do, and he's doing already in some people's lives. ಪ್ರೇರೆ ವೈರಿ ಆದವನು ಸುಳ್ಳುಗಾರನಿಗೆಲ್ಲ ತಂದೆ ಆದವನು ಅವನ ಎಲ್ಲ ಕುಯುಕ್ತಿ ಕುತಂತ್ರಗಳನ್ನು ದೇವರು ಇಲ್ಲಿಯವರೆಗೆ ಅವನಿಗೆ ವಿರುದ್ಧವಾಗಿ ಅವನ ಕಡೆಗೆ ತಿರುಗಿಸಿಬಿಟ್ಟಿದ್ದಾನೆ. ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ, ಆತನಿಂದಲೂ ಅಸಾಧ್ಯವಾದಂತಹ ಸಂಗತಿ ಒಂದೂ ಇಲ್ಲ ಎಂಬುದಾಗಿ ತಿಳ್ಕೊಳ್ಳಿರಿ. I want you all to keep yourselves open. You know, when God speaks, he speaks in order for us to receive. When we release our faith along with the word that we receive from God, that's when we will see the manifestation of his glory. ದೇವರು ವಾಕ್ಯ ಹಾದು ಬರುವಾಗ ನಾವು ತೆರೆದ ಮನಸ್ಸುಳ್ಳವರಾಗಿ ನಂಬಿಕೆ ಪೂರ್ವಕವಾಗಿ ಆ ವಾಕ್ಯಗಳನ್ನು ಸ್ವೀಕರಿಸಿಕೊಳ್ಳುವಾಗ ನಾವು ದೇವರ ಮಹಿಮೆಯನ್ನು ಕಾಣುತ್ತೇವೆ. ಹಾಗಾಗಿ ತೆರೆದ ಮನಸ್ಸಿನಿಂದ ಕೇಳಿಸಿಕೊಳ್ಳಿರಿ ಪ್ರಿಯರೇ. The word of God and our faith must mix together. ದೇವರ ವಾಕ್ಯ ಮತ್ತು ನಮ್ಮ ನಂಬಿಕೆ ಎರಡು ಮಿಶ್ರಣವಾಗಬೇಕು. That's when we will see the power of God revealed in our lives. ಆಗ ಮಾತ್ರ ನಮ್ಮ ಜೀವಿತದಲ್ಲಿ ದೇವರ ಬಲ ಪ್ರಕಟವಾಗುತ್ತದೆ. It's very sad to see many lives have gone. Many people have died. ದುಃಖಕರವಾದಂಥ ವಿಷಯ ಏನಂದರೆ ಅನೇಕರು ಸತ್ತು ಹೋಗಿದ್ದಾರೆ, ಅನೇಕರು ತಮ್ಮ ಪ್ರೀತಿಸುವವರನ್ನು ಕಳ್ಕೊಂಡಿದ್ದಾರೆ. Many have lost their jobs. ಅನೇಕರು ಕೆಲಸಗಳನ್ನು ಕಳ್ಕೊಂಡಿದ್ದಾರೆ. Many have lost their businesses. ಅನೇಕರು ತಮ್ಮ ಹುದ್ದೆಗಳನ್ನು ಉದ್ಯೋಗಗಳನ್ನು ಕಳ್ಕೊಂಡಿದ್ದಾರೆ. Young children have died. Old people have died. ಸಣ್ಣ ಮಕ್ಕಳು, ಯೌವನಸ್ಥರು, ಹಿರಿಯರು ಅನೇಕರು ತೀರಿ ಹೋಗಿದ್ದಾರೆ. But doesn't matter. ಆದರೂ ಪರವಾಗಿಲ್ಲ ಪ್ರಿಯರೇ. The Lord is able to encourage us and comfort us at this time. ಈ ದಿವಸ ದೇವರು ನಮ್ಮನ್ನು ಉತ್ಸಾಹಪಡಿಸಿ ನಮಗೆ ಸಾಂತ್ವನ ಹೇಳುವನಾಗಿರುತ್ತಾನೆ. The Lord is leading us into a place where he is going to guide us continually. ನಮ್ಮನ್ನು ಸದಾಕಾಲ ನಡೆಸುವಂತ ಹಂತಕ್ಕೆ ದೇವರು ನಮ್ಮನ್ನು ಕೊಂಡೊಯ್ಯುತ್ತಿದ್ದಾನೆ. That's the reason God is speaking to us through his word. ಆದ ಕಾರಣ ತನ್ನ ವಾಕ್ಯದ ಮೂಲಕವಾಗಿ ನಮ್ಮ ಕೂಡ ಮಾತನಾಡ್ತಾ ಇದ್ದಾನೆ. Doesn't matter where we have fallen, doesn't matter where we have been discouraged, doesn't matter how low we feel at this time. There are some who are contemplating for suicide. There are some who have already broke down. There are some who are saying it's finished. ನಾವು ಬಿದ್ದು ಹೋಗಿರಬಹುದು, ನಾವು ನಿರುತ್ಸಾಹಗೊಂಡಿರಬಹುದು, ಕೆಲವರಂತೂ ತಮ್ಮ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಎಲ್ಲವೂ ಮುಗಿದು ಹೋಯಿತು ಎಂಬ ತೀರ್ಮಾನಕ್ಕೆ ಬಂದಿರಬಹುದು. ಇನ್ನು ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿರಬಹುದು. Some have taken huge loans to start some businesses and the businesses have been collapsed because of the lockdown. ಹುದ್ದೆಗಳನ್ನು ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಅನೇಕ ಸಾಲಗಳನ್ನು ಅನೇಕರು ಪಡೆದಿದ್ದಾಗಿಯೂ ಆ ಹುದ್ದೆಗಳು ಉದ್ಧಾರವಾಗದೆ ಎಲ್ಲವನ್ನು ಅವರು ಕಳ್ಕೊಂಡಿರಬಹುದು. The Lord is telling he is going to birth new businesses. Amen. The businesses that you never expected, the businesses that you never worked hard for, the Lord is going to establish you in those businesses. ದೇವರು ಈಗ to shock you, he is going to do those things. ದೇವರು ಈಗ ಹೇಳುವಂಥ ಮಾತೇನೆಂದರೆ, ದೇವರು ನೂತನವಾದಂಥ ಹುದ್ದೆಗಳನ್ನು ಸ್ಥಾಪಿಸುವಂಥವನಾಗಿರ್ತಾನೆ. ಇಲ್ಲಿಯವರೆಗೆ ನೀವು ನೋಡಲಾರದನ್ನು ಮುಂದಕ್ಕೆ ನೋಡ್ತೀರಿ ಮತ್ತು ನಿಮ್ಮ ಜೀವಿತದಲ್ಲಿ ಆಶ್ಚರ್ಯಪಡುವ ಹಾಗೆ ದೇವರು ನಿಮ್ಮ ಹುದ್ದೆಗಳನ್ನು ಉದ್ಧಾರಗೊಳಿಸ್ತಾನೆ ಪ್ರಿಯರೇ. The debts that you have are like big mountains before you. ಬೆಟ್ಟದೋಪಾದಿಯಲ್ಲಿರುವಂತಹ ಸಾಲಗಳು ನಿಮ್ಮಲ್ಲಿರಬಹುದು. But the Lord is going to make them as a chaff, and the winnowing wind shall carry them away. God is turning you into a new threshing sledge. ಆದರೆ ಪ್ರಿಯರೇ, ಗುಡ್ಡಗಳನ್ನು ದೇವರು ಹೊಟ್ಟಿನಂತೆ ಮಾರ್ಪಡಿಸಿ ಅದನ್ನು ಇಲ್ಲದಾಗಿಸುವಂತಹ ದೇವರು ನಮ್ಮ ದೇವರು. So get ready, pick yourselves up. Wherever you have fallen, dust your back, move forward. This is what God is intending to do. He is intending to do some new things, glorious things in our lives. ಪ್ರಿಯರೇ, ದೇವರು ಹೊಸ ಕಾರ್ಯವನ್ನು, ಮಹಿಮೆಯುಳ್ಳ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಇದ್ದಾನೆ. ಆದ ಕಾರಣ ಎದ್ದು ನಿಂತು ಜಡಿದು ಅಳ್ಳಾಡಿಸಿ ಮುಂದುವರಿಯುವುದನ್ನು ಪ್ರಾರಂಭಿಸಿರಿ ಪ್ರಿಯರೇ. There is a promise that God is giving to us through whatever has happened. The Lord has given us a promise, and I want you to
get hold of this promise and move forward with this promise. ನಡೆಯುತ್ತಿರುವಂತಹ ಕಾರ್ಯಗಳ ಮಧ್ಯದಲ್ಲಿ ದೇವರು ನಮಗೆ ಒಂದು ದೊಡ್ಡ ವಾಗ್ದಾನವನ್ನು ಕೊಟ್ಟಿದ್ದಾನೆ. ಈ ವಾಗ್ದಾನವನ್ನು ಹಿಡಿದುಕೊಂಡು ನಾವು ಮುಂದುವರಿಯೋಣ ಪ್ರಿಯರೇ. It is contrary to whatever is happening in this world. ಈ ಲೋಕದಲ್ಲಿ ಈಗ ನಡೆಯುತ್ತಿರುವಂತಹ ಘಟನೆಗಳಿಗೆ ತದ್ವಿರುದ್ಧವಾದಂಥ ವಾಗ್ದಾನ ದೇವರು ಕೊಟ್ಟಿರುತ್ತಾನೆ. Because God governs the whole universe and He has everything in His control. ದೇವರು ಸರ್ವ ಲೋಕಗಳನ್ನು ಆಳ್ವಿಕೆ ಮಾಡುವಂಥವನು, ತನ್ನ ವಶದಲ್ಲಿ ಎಲ್ಲವನ್ನು ಇಟ್ಕೊಂಡಿರುವಾತನು. So we turn quickly to Isaiah chapter 60 verses 1, 2 and 3. ಏಷಾಯನ ಗ್ರಂಥ 60ನೇ ಅಧ್ಯಾಯ ವಾಕ್ಯ 1, 2, 3ಕ್ಕೆ ತಿರುಗಿಸಿಕೊಳ್ಳೋಣ ಪ್ರಿಯರೇ. Are we there? Okay. Arise, shine, for the light is come. The glory of the Lord is risen upon thee. ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. It's not God's plan for us to be discouraged, disappointed, and be defeated. It's God's plan for us to arise, shine. This is an opportune time that God has for us to progress and to move forward. ಪ್ರಿಯರೇ, ನಾವು ನಿರುತ್ಸಾಹಗೊಳ್ಳಬೇಕು, ಸೋಲುಗಾರರಾಗಿ ಬದುಕಬೇಕು ಎಂಬುದು ದೇವರ ಯೋಜನೆ ಅಲ್ಲ ಪ್ರಿಯರೇ. ನಾವು ಎದ್ದು ನಿಂತು ಪ್ರಕಾಶಿಸಬೇಕು. ಅದಕ್ಕಾದಂಥ ಸುಸಂದರ್ಭವನ್ನು ಏರ್ಪಡಿಸಿಕೊಡುವಂಥ ದೇವರು ನಮ್ಮ ದೇವರು. There's going to be supernatural restoration through this year. Next year by this time, those who are viewing, those who are believing in faith will testify how God has supernaturally restored every losses that have incurred in our lives. ಬರುವ ವರ್ಷ ಇದೇ ಸಮಯದೊಳಗಾಗಿ ದೇವರು ಅಸಹಜವಾಗಿ ನಾವು ಕಳಕೊಂಡಿರುವುದನ್ನೆಲ್ಲ ಹಿಂದಿರುಗಿಸಿಕೊಡ್ಲಿಕ್ಕೆ ಇದ್ದಾನೆ ಪ್ರಿಯರೇ. So verse 2 says like this, for behold the darkness shall cover the earth and gross darkness the people, but the Lord shall arise upon thee and his glory shall be seen upon thee. ಎರಡನೇ ವಾಕ್ಯ, ಈಗ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ, ನಿನ್ನ ಮೇಲಾದರೋ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. Are you getting what God is telling to us? ದೇವರು ನಿಮಗೆ ಹೇಳುವುದನ್ನು ನೀವು ಅರ್ಥ ಮಾಡಿಕೊಳ್ತಾ ಇದ್ದೀರಾ? Look around. ಸುತ್ತಮುತ್ತಲು ಗಮನಿಸಿರಿ. What do you see when you look around? ಸುತ್ತಮುತ್ತಲು ಗಮನಿಸುವಾಗ ಏನು ಕಾಣುವಿರಿ? You only can see darkness that has surrounded, the gross darkness that has surrounded the whole world. ಕಾರ್ಗತ್ತಲಿಂದ ಕವಿದಂತಹ ಲೋಕವನ್ನೇ ನೀವು ಕಾಣುತ್ತಾ ಇದ್ದೀರಲ್ಲ. But the Lord is telling his glory is coming upon us. ಆದರೆ ದೇವರು ಹೇಳ್ತಾ ಇದ್ದಾನೆ, ತನ್ನ ಮಹಿಮೆಯನ್ನು, ತನ್ನ ತೇಜಸ್ಸನ್ನು ನಮ್ಮ ಮೇಲೆ ಆತನು ಹಾಕುತ್ತಾನೆ ಎಂಬುದಾಗಿ. There's going to be a great harvest. Already the harvest has begun. ಒಂದು ದೊಡ್ಡ ಕೊಯ್ಲು ಇರುತ್ತದೆ ಪ್ರಿಯರೇ, ಈಗಾಗಲೇ ಅದು ಪ್ರಾರಂಭವಾಗಿ ಬಿಟ್ಟಿದೆ. People have been praying all over the world for revival. ಲೋಕದಾದ್ಯಂತ ಜನರು ರಿವೈವಲ್ಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. Last year when the Lord gave the word, in that very clearly the Lord was telling that God is going to move all over the world. So after that my question was towards God, how is this going to be that at the same time all over the world there can be revival? ನೋಡ್ರಿ, ಕಳೆದ ವರ್ಷ ನಾನು ನಿಮ್ಮೊಟ್ಟಿಗೆ ಮಾತನಾಡುವಾಗ ದೇವರು ನನಗೆ ತಿಳಿಸಿದ್ದೇನೆಂದರೆ, ಲೋಕದಾದ್ಯಂತ ದೇವರ ಆತ್ಮನು ಚಲಿಸುತ್ತಾನೆ ಮತ್ತು ಲೋಕದಾದ್ಯಂತ ಜೀವನವನ್ನು ಏರ್ಪಡಿಸುತ್ತಾನೆ ಎಂಬುದಾಗಿ ನಾನು ಆಗ ದೇವರನ್ನ ಅದೇ ರೀತಿಯಾಗಿ ಪ್ರಶ್ನಿಸಿದೆ. How is it possible for revival to happen all over the world at the same time? ಒಂದೇ ಸಮಯದಲ್ಲಿ ಇಡೀ ಲೋಕದಲ್ಲಿ ಉಜ್ಜೀವನ ಹೇಗೆ ಆಗುವುದು ಎಂಬುದಾಗಿ ನಾನು ಪ್ರಶ್ನಿಸಿದೆ. Now we see there are so many people saved all over the world. In Europe, in the Western world, in different parts of the world, many have been touched, many have been brought into the kingdom of God. Though, there's so much of fear, there's so much of things that's happening because of the pandemic, but the Lord, in his own glory, has turned everything that the evil enemy intended for us into blessing and salvation. ಪ್ರೇರೆ, ಈಗ ನೀವು ಗಮನಿಸೋದಾದರೆ ಇಡೀ ಲೋಕ ಭಯದಿಂದ ಇದೆ. ಆದಾಗ್ಯೂ ಅನೇಕರು, ಮುಖ್ಯವಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ನೋಡುವಾಗ ಅನೇಕರು ದೇವರನ್ನು ತಿಳ್ಕೊಂಡು ರಕ್ಷಣೆ ಅನುಭವವನ್ನು ಹೊಂದಿಕೊಳ್ಳುತ್ತಾ ಇದ್ದಾರೆ. ಈ ಉಜ್ಜೀವನ ಲೋಕದಾದ್ಯಂತ ಹರಡಿದೆ. ಸೈತಾನನಿಗೆ ವೈರ್ಯ ವಿರುದ್ಧವಾಗಿ ದೇವರು ಅವನ ಯೋಜನೆಗಳನ್ನು ತಿರುಗಿಸಿ ಬಿಟ್ಟಿದ್ದಾನೆ. The Bible says in the verse 3, the Gentiles shall come to thy light.
ಮೂರನೇ ವಾಕ್ಯ, ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, kings to the brightness of thy rising. ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. There are people in high positions. God is going to touch them as well. God is going to draw them as well towards his kingdom. ಉನ್ನತ ಸ್ಥಾನದಲ್ಲಿರುವಂಥ ಗಣ್ಯ ವ್ಯಕ್ತಿಗಳನ್ನು ಸಹ ದೇವರು ತನ್ನ ಕಡೆಗೆ ಸೆಳೆಕೊಳ್ಳುತ್ತಾನೆ ಪ್ರಿಯರೇ. The Lord is drawing them to himself. ದೇವರು ಈಗ ಆ ಕಾರ್ಯವನ್ನೇ ಮಾಡುತ್ತಲಿದ್ದಾನೆ. In the book of Haggai, the word of God says, ಹಗ್ಗಾಯ ಪುಸ್ತಕದಲ್ಲಿ ದೇವರ ವಾಕ್ಯ ಹೇಳುತ್ತದೆ, there'll be a shaking all over the world. ನೋಡ್ರಿ, ಇಡೀ ಲೋಕವೇ ನಡುಗುತ್ತದೆ ಎಂಬುದಾಗಿ Chapter 2 verse 6. ಹಗ್ಗಾಯ 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡ್ತೇವೆ, ಸರ್ವ ಜನಾಂಗಗಳನ್ನು ಆತನು ನಡುಗಿಸುವನು ಎಂಬುದಾಗಿ. The Lord is shaking so that he will restore the latter glory to the body of Christ. ನೋಡ್ರಿ, ಹಿಂದಿನ ಮಹಿಮೆಯನ್ನು ದೇವರ ಸಭೆಗೆ, ಕ್ರಿಸ್ತನ ಸಭೆಗೆ ಹಿಂದಿರುಗಿಸಿಕೊಳ್ಳುವಂತೆ ಇಡೀ ಲೋಕವನ್ನೇ ಆತನು ನಡುಗಿಸುವನು ಎಂಬುದಾಗಿ. I will shake the heavens and the earth and the sea and the dry land. ನೋಡ್ರಿ, ಆತನು ಹೇಳ್ತಾನೆ, ಆಕಾಶವನ್ನು, ಭೂಮಿಯನ್ನು, ಸಮುದ್ರವನ್ನು, ಒಣ ನೆಲವನ್ನು ಅದುರಿಸುವೆನು ಎಂಬುದಾಗಿ. There are going to be more catastrophes. There are going to be more challenges. There are going to be fire hazards all over the world. There are going to be, like the way it happened in Beirut, Lebanon, there are going to be unexpected things which we never expected before, which never happened before. Such kind of things are going to take place. ನೋಡ್ರಿ, ಬೀರಟ್ ಲೆಬನನ್ನಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಅಗ್ನಿಯ ಸಂಭವ, ಆ ರೀತಿ ಅನೇಕ ವಿಪತ್ತುಗಳು, ಅನೇಕ ಸವಾಲುಗಳು ಇನ್ನೂ ಅತ್ಯಧಿಕವಾಗಿ ಬರುವುದುಂಟು ಪ್ರಿಯರೇ. But the Lord is in control of our lives because we have submitted it to him. ಆದರೆ ದೇವರು ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಟ್ಟಿರುವ ಕಾರಣ ನಮ್ಮನ್ನು ಭದ್ರಪಡಿಸಿರುತ್ತಾನೆ. So the Hebrew calendar is the calendar year is 5780 first year. ನೋಡಿ, ಹೀಬ್ರಿಯ ಕ್ಯಾಲೆಂಡರಲ್ಲಿ 5781ನೇ ವರ್ಷ. So 80 in Hebrew language is the letter called Pei. ನೋಡ್ರಿ, 80 ಎಂಬುದಾಗಿ ಹೀಬ್ರಿಯ ಭಾಷೆಯಲ್ಲಿ ಪೇ ಎಂಬುದಾಗಿ ಕರೀತಾರೆ. That has a word picture and also has a numerical value. ನೋಡ್ರಿ, ಅಂಕಗಳಲ್ಲಿಯೂ ಆಕಾರದಲ್ಲಿಯೂ ಇದು ಅರ್ಥಗರ್ಭಿತವಾಗಿದೆ. And also 80 and plus 1 is represented by a letter called Aleph. ನೋಡ್ರಿ, 80 ಮತ್ತು 1 ಆಲೆಫ್ ಎಂಬ ರೀತಿಯಲ್ಲಿ ಕರೀತಾರೆ. So the way God is going to work, he is going to breathe upon us the fresh breath of life in this new season. ಪ್ರಿಯರೇ, ಈ ಒಂದು ಹೊಸ ಕಾಲದಲ್ಲಿ ದೇವರು ತಮ್ಮ ಜೀವ ಶ್ವಾಸವನ್ನು ನಮ್ಮ ಮೇಲೆ ಊದುತ್ತಾನೆ. Pei is the 17th letter in Hebrew alphabet. ಪೇ ಅಂದರೆ ಅದು 17ನೇ ಪದ ಹೀಬ್ರಿಯ ವರ್ಣಮಾಲೆಯಲ್ಲಿ. It represents victory. 17 represents victory. 17 ಜಯವನ್ನು ಸೂಚಿಸುವಂಥದ್ದು. Pei represents mouth. ಪೇ ಅಂದರೆ ಬಾಯಿಯನ್ನು ಅದು ಸೂಚಿಸುತ್ತದೆ. Pei is also representing prayer, communication with God. ಪೇ ಅಂದರೆ ಪ್ರಾರ್ಥನೆ, ದೇವರೊಡನೆ ಸಂಭಾಷಣೆಯನ್ನು ಸೂಚಿಸುತ್ತದೆ. Aleph represents God Almighty. ಆಲೆಫ್ ಅಂದರೆ ಸರ್ವಶಕ್ತನಾದಂತಹ ದೇವರು ಎಂಬುದಾಗಿ. In Revelation, book of Revelation chapter 1 verse 8, the word of God says, he is the Aleph and he is the Tav. He is the Alpha and the Omega. ನೋಡ್ರಿ, ಪ್ರಕಟಣೆ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳ್ತದೆ, ಆತನೇ ಆಲೆಫ್ ಮತ್ತು ಆತನೇ ಟಾವ್ ಎಂಬುದಾಗಿ. So he has seen our end from the beginning. ಅಂದರೆ ನಮ್ಮ ಅಂತ್ಯವನ್ನು ಪ್ರಾರಂಭದಲ್ಲಿ ಆತನು ವೀಕ್ಷಿಸಿರುತ್ತಾನೆ. He must be prioritized this year. ಈ ವರ್ಷ ಆತನಿಗೆ ಮುಖ್ಯತ್ವವನ್ನು ಕೊಡಬೇಕು ಪ್ರಿಯರೇ. First we need to settle those things that are unsettled. Let go of these things that needs to be gone and rearrange our lives. Realign our lives before God. ನಾವು ಬಿಟ್ಟುಕೊಡಬೇಕಾದದ್ದನ್ನು ಬಿಟ್ಟುಕೊಳ್ಳೋಣ ಪ್ರಿಯರೇ. ಯಾವುದನ್ನು ಸ್ಥಿರಪಡಿಸಿಕೊಳ್ಳಬೇಕೋ ಅದನ್ನು ಸ್ಥಿರಪಡಿಸಿಕೊಳ್ಳೋಣ. ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳುವಂಥ ಸಮಯ ಬಂದು ಬಿಟ್ಟಿದೆ. Because God himself is going to rearrange our lives. ಯಾಕಂದರೆ ದೇವರು ತಾನೇ ನಮ್ಮ ಜೀವಿತವನ್ನು ಸ್ಥಿರಪಡಿಸಿ ಸರಿಪಡಿಸುತ್ತಾನೆ ಪ್ರಿಯರೇ. The Lord's leadership must be very visible in our families. ದೇವರ ನಾಯಕತ್ವ ನಮ್ಮ ಕುಟುಂಬಗಳಲ್ಲಿ ಕಾಣಬರುವಂತಿರಬೇಕು.
let's have family altars built every single day. ನಮ್ಮ ಕುಟುಂಬದ ಮೇಜುಗಳು ಪ್ರತಿನಿತ್ಯ ಕಟ್ಟಲ್ಪಡಬೇಕು ಪ್ರಿಯರೇ. Even today, the blood of the Lamb of God saves us from all pestilences, from all viruses, all forms of evil. ಈ ದಿನಕ್ಕೂ ದೇವರ ಕುರಿಯ ರಕ್ತವು ನಮ್ಮನ್ನು ಎಲ್ಲ ರೋಗಗಳಿಂದ ಎಲ್ಲ ವಿಪತ್ತುಗಳಿಂದ ಕಾಪಾಡತಕ್ಕದ್ದು. So, as we look unto God, this is a year where man seeking God diligently and God reaching out to the mankind. ಈ ವರ್ಷ ಮನುಷ್ಯನು ದೇವರನ್ನ ಯಥಾರ್ಥವಾಗಿ ಹುಡುಕುವಾಗ ದೇವರು ಮನುಷ್ಯನನ್ನು ಸಮೀಪಿಸುವಂಥ ವರುಷ. There's going to be an increase. God is going to escalate some of our lives. Some people who have been waiting for some time, this is the season. Don't you ask, in a situation like this, how is it going to happen? It is possible. If you believe and if you proclaim and declare, it is possible. ಬಹಳ ಕಾಲದಿಂದ ದೇವರಲ್ಲಿ ನಿರೀಕ್ಷೆ ಇಟ್ಟವರಿಗೆ ದೇವರು ಸಮೀಪಿಸಿ ದೇವರು ಅವರನ್ನ ನಡೆಸುವಂಥ ಸಮಯ ಬಂದುಬಿಟ್ಟಿದೆ. ನೀವು ಕೇಳ್ಬೋದು, ಇಂತಹ ಸಮಯದಲ್ಲಿ ಇಂತಹ ಕಾಲದಲ್ಲಿ ಇದು ಹೇಗೆ ಸಾಧ್ಯ ಎಂಬುದಾಗಿ. So this is a season where I believe we have to reach out to God diligently, and God is going to reach out to us as well. ದೇವರನ್ನ ನಾವು ಯಥಾರ್ಥವಾಗಿ ಹುಡುಕುವಾಗ ದೇವರು ನಮ್ಮನ್ನು ಸಮೀಪಿಸುವಂಥ ಕಾಲ ಬಂದುಬಿಟ್ಟಿದೆ ಪ್ರಿಯರೇ. Everything is inside Him. ಎಲ್ಲವೂ ಆತನಲ್ಲಿ ನಮಗೆ ದೊರಕುತ್ತದೆ. He is the Aleph and He is the Tau. He is the beginning, He is the end. ಆತನೇ ಆಲೆಫ್ ಮತ್ತು ಟೌ, ಪ್ರಾರಂಭ ಮತ್ತು ಅಂತ್ಯವಾಗಿರುತ್ತಾನೆ. So let's seek God with all our heart. ಹಾಗಾಗಿ ಪೂರ್ಣ ಹೃದಯದಿಂದ ಆತನನ್ನು ಹುಡುಕೋಣ ಪ್ರಿಯರೇ. This season we know that so much negativity, so much of fear has gripped all around us. ಈ ಕಾಲದಲ್ಲಿ ನೋಡ್ರಿ, ಎಷ್ಟೊಂದು ಭಯ, ನಕಾರಾತ್ಮಕವಾದ ಸಂಗತಿಗಳು ನಮ್ಮನ್ನು ಆವರಿಸಿಬಿಟ್ಟಿದೆ. There are many of you are in the crossroads. ನಿಮ್ಮಲ್ಲಿ ಅನೇಕರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೀರಿ. The Lord is going ahead of you. ದೇವರು ನಿಮ್ಮ ಮುಂಭಾಗದಲ್ಲಿ ಚಲಿಸುತ್ತಲಿದ್ದಾನೆ He is ಪ್ರಿಯರೇ. going to give you victory. ಆತನು ನಿಮಗೆ ಜಯವನ್ನು ಕೊಡುತ್ತಾನೆ. He is breaking those iron bars, ಆ ಒಂದು ಸರಪಳಿಗಳನ್ನ ಮುರಿದು ಹಾಕುತ್ತಾ ಇದ್ದಾನೆ. bronze gates. ತಾಮ್ರದ ಒಂದು ದ್ವಾರಗಳನ್ನ ತೆರೆಯುತ್ತಾ He is ಇದ್ದಾನೆ. making everything crooked straight. ನೋಡ್ರಿ, ವಕ್ರವಾಗಿರುವಂತದ್ದೆಲ್ಲವನ್ನ ನೇರಪಡಿಸುತ್ತಲಿದ್ದಾನೆ. There are some relationships that are going to be restored. ಸಂಬಂಧಗಳನ್ನ ಕಟ್ಟಿ ಕೂಡಿಸಿಕೊಡುತ್ತಾನೆ. New businesses are going to be birthed. ನೂತನ ಹುದ್ದೆಗಳು ಪ್ರಾರಂಭವಾಗಲಿಕ್ಕೆ ಇವೆ. Some of you are going to step into a new career, that which you have not worked before, because the Lord is opening doors in different places. You are going to be in new job profiles. ನಿಮ್ಮಲ್ಲಿ ಕೆಲವರಿಗೆ ದೇವರು ಹೊಸ ಬಾಗಿಲುಗಳನ್ನ, ಉದ್ಯೋಗದ ಬಾಗಿಲುಗಳನ್ನ, ಭವಿಷ್ಯದ ಬಾಗಿಲುಗಳನ್ನ ತೆರೆ ಮಾಡ್ತಾ ಇದ್ದಾನೆ ಪ್ರಿಯರೇ. There are some who started well but they have distorted, they have deviated from the main course, but God is waiting for you to rearrange your life and get back to Him. ಕೆಲವರು ಪ್ರಾರಂಭವನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಮಧ್ಯದಲ್ಲಿ ಎಲ್ಲೋ ಮತಿಗೆಟ್ಟಿರಬಹುದು, ಅವ್ರನ್ನ ಹಿಂದಿರುಗಿಸಿ ದೇವರು ಕರೆಕೊಳ್ಳುತ್ತಾನೆ. So get ready for this time. ಸಿದ್ಧಗೊಳ್ಳಿರಿ ಪ್ರಿಯರೇ. And I'm also going to pray for those who are affected with COVID viruses. We're going to pray after we finish this session. We're going to pray. Many have been healed. To whomever God has taken me, to whomever I have prayed online through different sources, I have prayed and I've brought them before the Lord. All of them have been healed. God has healed all of them. If you believe, you will also receive your healing as you're watching this program, either through the TV channel or through YouTube. God is going to touch you and heal you instantly, and you're going to have breakthroughs in your life. God is rebuilding you. New things are happening. So, shall we close in prayer and ask the Spirit of God to minister to each one of us? ಅನೇಕ ಕೊರೋನಾ ಸೋಂಕಿನಿಂದ ಬಾಧಿತರಾದಂಥವರಿಗೆ ನಾನು ಪ್ರಾರ್ಥನೆ ಮಾಡಿರುವುದುಂಟು. ಆನ್ಲೈನ್ನಲ್ಲಿ ಆಗಲಿ ವೈಯಕ್ತಿಕವಾಗಿ ಆಗಲಿ ಅವರೆಲ್ಲರೂ ಗುಣ ಹೊಂದಿದ್ದಾರೆ. ಈಗ ನಿಮಗೋಸ್ಕರ ನಾನು ಕೊರೋನಾ ಪೇಷಂಟ್ಸ್ಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ನಂಬಿಕೊಳ್ಳಿರಿ, ನಿಮಗೂ ಸಹ ಗುಣವಾಗ್ತದೆ ಎಂಬುದಾಗಿ. Whatever may be your condition, not only coronavirus, whatever may be your condition, whatever the Lord has spoken through this word, if you belong to any of those categories, believe and connect with your faith with the word of God that has come. God sends His word and heals us from our disease and saves us from destruction. So His word has been released this morning. So
let's agree and let's believe, and we will see breakthroughs in our life. ಪ್ರಿಯರೇ, ಕೊರೋನಾ ಸೋಂಕು ಮಾತ್ರವಲ್ಲ, ನಿಮ್ಮ ಪರಿಸ್ಥಿತಿ ಏನೇ ಇರಬಹುದು ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಾಗ ನಂಬಿಕೊಳ್ಳಿರಿ, ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ಎಲ್ಲ ರೋಗಗಳನ್ನು ನಿವಾರಿಸುತ್ತಾನೆಂಬುದಾಗಿ ನಾವು ನೋಡ್ತೇವೆ. ನೀವು ನಂಬಿದ್ರೆ ನೀವು ಬಿಡುಗಡೆಯನ್ನು ಕಾಣ್ತೀರಿ. There is going to be refining in the leadership in the body of Christ. There are going to be new things happening in the world outside and also in the body of Christ. Many things are going to be rearranged. God is working on all of those things. ಲೋಕದಲ್ಲಿಯೂ ಸಭೆಯೊಳಗೆಯೂ ನಾಯಕತ್ವಗಳಲ್ಲಿ ಬದಲಾವಣೆಗಳಾಗುತ್ತವೆ. ದೇವರು ಅನೇಕ ವಿಷಯಗಳನ್ನು ಕಟ್ಟಲಿಕ್ಕೆ ಇದ್ದಾನೆ. So let's bow our heads and pray and receive the touch of God right now, wherever we are, in our living rooms, in our bedrooms, wherever we are watching it from. On this Rosh Hashanah, the Lord is going to do something new. This new year, God is going to birth something new. Whatever the Lord has promised. There are many who are crying and watching this program. There are many who are contemplating for suicide. The Lord says, I am more bigger than your problems, more bigger than your challenges. The Lord is telling, I will do some great miracles. I will do amazing things in your life. The Lord is telling not to contemplate, not to give in to those things. ಈ ರೋಷ ಶಾನದ ಪ್ರಾರಂಭದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. ದೇವರು ಈಗ ಹೇಳ್ತಾ ಇದ್ದಾನೆ, ಅನೇಕರು ಗೋಳಾಡ್ತಾ ಇದ್ದೀರಿ, ಅನೇಕರು ಕಣ್ಣೀರಿಡ್ತಾ ಇದ್ದೀರಿ, ನಿಮ್ಮ ಜೀವಿತಗಳನ್ನು ದೇವರು ಕಟ್ಟಿಕೊಡ್ತಾನೆ, ನಿಮಗೆ ಹೊಸ ಪ್ರಾರಂಭವನ್ನು ಆತನು ಕೊಡ್ತಾನೆ ಎಂಬುದಾಗಿ ಪ್ರಿಯರೇ. Whatever is lost, the Lord is telling is restoring back. ಯಾವುದೆಲ್ಲ ನೀವು ಕಳ್ಕೊಂಡಿದ್ದೀರೋ ಅದನ್ನು ದೇವರು ಹಿಂದಿರುಗಿಸಿ ಕೊಡ್ತಾನೆ ಪ್ರಿಯರೇ. Do you believe? ನೀವು ನಂಬುವಿರಾ? You will see the glory of God. ನೀವು ನಂಬಿದ್ರೆ ಆತನ ಮಹಿಮೆನ ಕಾಣ್ತೀರಿ. Father God, I thank you for this wonderful time. ತಂದೆಯಾದ ದೇವರೇ, ಸೊಗಸಾದ ಸಮಯಕ್ಕಾಗಿ ಸ್ತೋತ್ರ. Touch each and every one, Lord. ಪ್ರತಿಯೊಬ್ಬರನ್ನು ನೀನು ಸ್ಪರ್ಶಿಸಯ್ಯ. You are sending your word right into their homes. ನಿನ್ನ ವಾಕ್ಯವನ್ನ ನೇರವಾಗಿ ಅವರ ಮನೆಗಳಿಗೆ ನೀನು ಕಳಿಸುತ್ತಲೇ. You have healed them from all disease. ಎಲ್ಲಾ ರೋಗಗಳಿಂದ ಇವರನ್ನು ಗುಣಪಡಿಸಿದ್ದಿ ಸ್ವಾಮಿ. Right now, ಈಗ ಕರ್ತನೆ, I crush the head of coronavirus. ಕೊರೋನಾ ವೈರಸ್ಸಿನ ತಾಲೆಯನ್ನು ಈಗ ನಾನು ಜಜ್ಜಿ ಹಾಕುತ್ತೇನೆ. Everyone who is infected by this virus, ಯಾರೆಲ್ಲ ಈ ವೈರಸ್ನಿಂದ ಸೋಂಕಿತರಾಗಿದ್ದಾರೋ, be delivered now, right now. ಈಗ ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಲಿ ಕರ್ತನೆ. Let healing and restoration take place right now. ಸ್ವಸ್ಥತೆ ಮತ್ತು ಬಿಡುಗಡೆ ಈಗ ಯೇಸುವಿನ ನಾಮದಲ್ಲಿ ಉಂಟಾಗಲಿ ಕರ್ತನೆ. Thank you, Lord. ಸ್ತೋತ್ರ ಯೇಸುವೆ. Thank you for whatever may be your sickness, whatever may be your conditions in your body. Just put your hands there and believe God and agree with me, and you will see a miracle manifest in your life. ಪ್ರೇರೆ, ನಿಮ್ಮ ಬೇನೆಗಳು, ಬಾಧೆಗಳು, ನಿಮ್ಮ ರೋಗಗಳು ಏನೇ ಇರಬಹುದು, ಆ ಸ್ಥಳದ ಮೇಲೆ ನೀವು ಕೈಯನ್ನು ಇಟ್ಟುಕೊಂಡು ನನ್ನ ಸಂಗಡ ಪ್ರಾರ್ಥಿಸಿರಿ, ಈಗ ಬಿಡುಗಡೆಯನ್ನು ನೀವು ಕಾಣುವಿರಿ. You know those conditions. ಆ ಪರಿಸ್ಥಿತಿ ನಿಮಗೆ ಗೊತ್ತು. Maybe cancers. ಕ್ಯಾನ್ಸರ್ಗಳಿರಬಹುದು. It may be tumors. ಅಥವಾ ಗಡ್ಡೆಗಳಿರಬಹುದು. It may be whatever may be the condition. ಏನೇ ರಣಕಾಯಿಲೆ ಇರಬಹುದು, ಏನೇ ಇರಬಹುದು. Right now, ಈಗ the Lord is touching you. ದೇವರು ನಿಮ್ಮನ್ನ ಮುಚ್ಚುತ್ತಲಿದ್ದಾನೆ. The Lord wants you to be set free. ನೀವು ಬಿಡುಗಡೆ ಹೊಂದಬೇಕು ಎಂಬುದು ದೇವರ ಯೋಚನೆ. Thank you, Holy Spirit. ಸ್ತೋತ್ರ ಪವಿತ್ರಾತ್ಮನೇ. I set these captives free. ಸ್ವಾಮಿ, ಬಂದಿಗಳನ್ನ ಈಗ ನಾನು ಬಿಡುಗಡೆ ಮಾಡ್ತೇನಪ್ಪ. I break the power of bondage. ಒಂದು ಬಂಧನದ ಒಂದು ಇದು ಸರಪಳಿಯನ್ನು ಮುರಿದು ಹಾಕುತ್ತೇನೆ. Every weaknesses, ಪ್ರತಿಯೊಂದು ಬಲಹೀನತೆಗಳು, every sicknesses that has bound people, ಎಲ್ಲ ರೋಗಗಳು that has bound people, ಜನರನ್ನ ಬಂಧಿಸಿದಂತಹ ಎಲ್ಲ ರೋಗಗಳು be broken now. ಈಗ ಯೇಸುವಿನ ನಾಮದಲ್ಲಿ ಮುರಿದು ಬೀಳಲಿ. I set them free right now in the name of Lord Jesus ಈಗ Christ. ಯೇಸುವಿನ ನಾಮದಲ್ಲಿ ಇವರನ್ನ ಬಿಡುಗಡೆ ಮಾಡ್ತೇನೆ, ಸ್ವತಂತ್ರಗೊಳಿಸ್ತೇನೆ. Restoration of relationships, ಸಂಬಂಧಗಳು ಪುನಃ ಕಟ್ಟಲ್ಪಡಲಿ ಸ್ವಾಮಿ. restoration of finances. ಹಣಕಾಸುಗಳು ಪುನಃ ದೊರಕಲಿ, ಕಟ್ಟಲ್ಪಡಲಿ ಕರ್ತನೆ. Thank you, Lord. ಸ್ತೋತ್ರ ಯೇಸುವೆ. Every fear, every form of fear, ಎಲ್ಲಾ ವಿಧಗಳ ಭಯಗಳು be destroyed right now. ಈಗ ಯೇಸುವಿನ ನಾಮದಲ್ಲಿ ನಾಶವಾಗಲಿ. Every fear of uncertainty, ಎಲ್ಲ ಅನಿರೀಕ್ಷೆಗಳ ಭಯ, about future, about life, about marriage, about everything, about kids, be broken down right now. ಮದುವೆ, ಮಕ್ಕಳು, ಕುಟುಂಬ, ಭವಿಷ್ಯದ ಕುರಿತಾದಂತೆ ಎಲ್ಲ ಭಯಗಳು ಯೇಸುವಿನ ನಾಮದಲ್ಲಿ ಮುರಿದು ಬೀಳಲಿ.
Thank you, Lord, for liberating. ಸ್ವಾಮಿ ಬಿಡುಗಡೆ ಮಾಡೋದಕ್ಕಾಗಿ ಸ್ತೋತ್ರ. Thank you, Lord, for healing, Lord. ಸ್ವಸ್ಥತೆ ಕೊಟ್ಟದಕ್ಕಾಗಿ ಸ್ತೋತ್ರ ಕರ್ತನೇ. Not only from COVID viruses, but all kinds of viruses, sickness and disease. ಕೊರೋನಾ ಸೋಂಕಿನಿಂದ ಮಾತ್ರವಲ್ಲ, ಸಕಲ ವಿಧವಾದ ರೋಗಗಳು ಬಾಧೆಗಳಿಂದ ಬಿಡುಗಡೆ ಕೊಟ್ಟಿದ್ದ ಸ್ತೋತ್ರ ಕರ್ತನೇ. We thank you, Lord, for this word. ಈ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. Thank you for convicting our hearts. ನಮ್ಮ ಹೃದಯದಲ್ಲಿ ಕರ್ತನೇ ನೀನು ಮಾತನಾಡಿ ಪಶ್ಚಾತ್ತಾಪವನ್ನು ಉಂಟು ಮಾಡಿದ್ದಿ ಸ್ತೋತ್ರ. Thank you, Lord, for the new things ನೂತನ ಕಾರ್ಯಗಳಿಗಾಗಿ ಪ್ರಾರಂಭಗಳಿಗಾಗಿ ಸ್ತೋತ್ರ you are having for each one of us. ನಮಗಾಗಿಟ್ಟಿರುವಂತ ನೂತನ ಪ್ರಾರಂಭಕ್ಕಾಗಿ ಸ್ತೋತ್ರ We ಸ್ವಾಮಿ. give you glory. ನಿನಗೆ ಮಹಿಮೆಯನ್ನು We give ಅರ್ಪಿಸ್ತೇವೆ, you honor. ಘನವನ್ನು We ಸಲ್ಲಿಸ್ತೇವೆ, give you praise, Lord. ಸ್ತುತಿಗಳನ್ನು ಮಾಡುತ್ತೇವೆ. We ask all this ಇವೆಲ್ಲವುಗಳನ್ನ in the mighty ಬಲವಾದಂತಹ name of Lord Yeshua HaMashiach we pray. ಯೇಸುವ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೆನ್. Amen. God bless you. I believe God has done great things, and if God has touched your life, if you have received any breakthrough, if God has given you some healing, definitely acknowledge that, and thank God for what God has done. God bless you. Keep shining, keep winning, and you're going to see great blessings. God bless you. Shalom, shalom. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ವಾಕ್ಯದ ಮೂಲಕ ದೇವರು ನಿಮಗೆ ಬಿಡುಗಡೆಯನ್ನು ಕೊಟ್ಟಿರುವುದಾದರೆ, ಸ್ವಸ್ಥತೆಯನ್ನು ಕೊಟ್ಟಿರುವುದಾದರೆ ದಯವಿಟ್ಟು ನಮಗೆ ತಿಳಿಸಿರಿ, ಎದ್ದು ಪ್ರಕಾಶಿಸಿರಿ. ದೇವರು ನಿಮ್ಮನ್ನು ಉದ್ಧರಿಸಲಿ. ಆಮೆನ್. Amen. Shalom.